ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜೆ ಹಾಗೂ 5ನೇ ತರಗತಿ ಮಕ್ಕಳ ಬೀಳ್ಕೊಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ವಿದ್ಯೆಯ ಅಧಿದೇವತೆಯಾದ ಸರಸ್ವತಿ ತಾಯಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಿಂದೂ ಧರ್ಮದ ಪ್ರಕಾರ ಶ್ವೇತ ವಸ್ತ್ರವನ್ನು ಧರಿಸಿದ ಜ್ಞಾನ ಮತ್ತು ಸಂಗೀತ ಕಲೆಗಳ ಮಾತೆಯಾಗಿದ್ದಾಳೆ ಎಂದು ನಂಬಲಾಗಿದೆ. ಸರಸ್ವತಿಯು 4 ಕೈಗಳನ್ನು ಹೊಂದಿದ್ದು 2 ಕೈಯಲ್ಲಿ ವೀಣೆ ಹಿಡಿದುಕೊಂಡಿದ್ದು, ಸಂಗೀತವಂತಳು ಇನ್ನೊಂದು ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡಿದ್ದು, ವಿದ್ಯೆಯ ಅಧಿದೇವತೆ ಮತ್ತೊಂದು ಕೈಯಲ್ಲಿ ಅಕ್ಷರಮಾಲೆ ಜ್ಞಾನದ ಸಂಕೇತ ಬಿಳಿ ತಾವರೆಯ ಮೇಲೆ ಕುಳಿತುಕೊಂಡಿದ್ದು ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿದೆ. ಸರಸ್ವತಿಯನ್ನು ಭಗೀಶ್ವರಿ, ಭಗವತಿ, ಶಾರದಾ ಮಾತೆ, ವೀಣಾವದಾನಿ, ವಾಗ್ದೇವಿ ಮುಂತಾದ ಹೆಸರಿನಿಂದ ಕರೆಯಲಾಗುತ್ತದೆ. ಸರಸ್ವತಿ ಪದದ ಅರ್ಥ ಹರಿಯುವ ನದಿ ಎಂಬುದಾಗಿದ್ದು ವಿಶಾಲವಾದ ಜ್ಞಾನ ಇರುವಂತಹದ್ದು ಎಂದು ಕೂಡ ಅರ್ಥೈಸಬಹುದಾಗಿದೆ. ಒಡವಿ ಹೊಸೂರು ಶಾಲೆಯ ಪ್ರಧಾನ ಗುರುಗಳಾದ ವಿ.ಜಿ. ಅಂಗಡಿ ಅವರು ಮಾತನಾಡಿ, ಹಂಸ ಪಕ್ಷಿಯು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸೇವಿಸುವ ಜಾಣ್ಮೆಯನ್ನು ಹೊಂದಿದ್ದು, ನಮ್ಮ ಜೀವನದಲ್ಲಿ ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಇದ್ದರೂ ನಾವು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಬದುಕನ್ನು ಕಟ್ಟಿಕೊಳ್ಳಬೇಕಿದೆ ಎಂದರು. ಅಲ್ಲದೆ ಅಲಗಿಲವಾಡ ಶಾಲೆ ಮತ್ತು ಮಕ್ಕಳ ಬಗ್ಗೆ ಅತ್ಯುತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ಹಾಗೆಯೇ ಮಕ್ಕಳಿಗೆ ಮಧ್ಯಾಹ್ನ ಭೋಜನಕ್ಕಾಗಿ ರೊಟ್ಟಿ, ಬದನೆಕಾಯಿ ಪಲ್ಯ, ಕಡುಬು, ಹಪ್ಪಳ, ಶೇಂಡಿಗೆ ಮಾಡಲಾಗಿದ್ದು ಮತ್ತಷ್ಟು ವಿಶೇಷವಾಗಿತ್ತು. ಮಕ್ಕಳು ವಿಶಿಷ್ಟ ಉಡುಪನ್ನು ಧರಿಸಿದ್ದು ಕೂಡ ಮತ್ತಷ್ಟು ಮೆರುಗನ್ನು ತಂದಿತ್ತು. ಮಕ್ಕಳ ಮುಂದಿನ ಶೈಕ್ಷಣಿಕ ಜೀವನ ಉಜ್ವಲವಾಗಲೆಂದು ಕಾರ್ಯಕ್ರಮದ ಮೂಲಕ ಶುಭ ಹಾರೈಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಖಾದರ್ ಬಾಷಾ, ಮುಂಡ್ರಿಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ, ಬಾಳಿಹಳ್ಳಿ ಮಠ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ, ಶಿಕ್ಷಕರಾದ ನೇಮೇಶ್ ಯರಗುಪ್ಪಿ, ಒಡವಿ ಹೊಸೂರು ಶಾಲೆಯ ಪ್ರಧಾನ ಗುರುಗಳಾದ ವಿ.ಜಿ. ಅಂಗಡಿ, ಎಸ್ಟಿಎಂಸಿಯ ಉಪಾಧ್ಯಕ್ಷಿಣಿಯರಾದ ಶೈನಾಜ್ ಬಿ, ಮುಂಡ್ರಿಗಿ ಶಿಕ್ಷಣ ಪ್ರೇಮಿಗಳಾದ ಸುಗನಹಳ್ಳಿ ಗ್ರಾಮದ ಶಿವಲಿಂಗಪ್ಪ, ಜಕ್ಲಿ ಗ್ರಾಮದ ಹಿರಿಯರಾದ ಇಮಾಮ್ ಸಾಬ್ ನದಾಫ್, ಖಾದರ್ ಸಾಬ್ ದೊಡ್ಮನಿ, ಈರಪ್ಪ ಮಾಯಕಾರ್, ಅಂಗನವಾಡಿ ಗುರುಮಾತೆಯವರಾದ ಮಹದೇವಿ ಹಸ್ವಿಮಠ, ಅಡುಗೆ ಸಿಬ್ಬಂದಿಗಳಾದ ಹುಸೇನ್ ಬಿ ನದಾಫ್, ಮಕ್ಕಳು, ಗ್ರಾಮದ ಗುರು ಹಿರಿಯರು ಹಾಜರಿದ್ದು ಯಶಸ್ವಿಗೊಳಿಸಿದರು. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಇಮಾಮ್ ಸಾಬ್ ನದಾಪುರವರು, ಹಾಗೆಯೇ ನಮ್ಮ ಶಾಲೆ ಬಗ್ಗೆ, ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನ, ಪ್ರೀತಿ, ವಿಶ್ವಾಸ ಹೊಂದಿರತಕ್ಕಂಥ ನಮ್ಮ ಗ್ರಾಮದ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀಯುತ ಖಾದರ್ ಸಾಬ್ ದೊಡ್ಮನಿಯವರು, ಅದರ ಜೊತೆಗೆ ನಮ್ಮ ಶಾಲೆಯ ಎಸ್ಟಿಎಂಸಿಯ ಉಪಾಧ್ಯಕ್ಷನಾಗಿರ್ತಕ್ಕಂಥ ಶೈನಾಜ್ ಬಿ ಮುಂಡ್ರಿಗಿಯವರೇ, ಹಾಗೆಯೇ ನಮ್ಮ ಶಾಲೆಯ ಯಾವತ್ತೂ ಎಲ್ಲ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಶಾಲೆಯ ಸಿಬ್ಬಂದಿಯೇ ಅಂತ ನಾವೆಲ್ಲ ಅವ್ರನ್ನ ತಿಳ್ಕೊಂಡು ನಮ್ಮೆಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇರ್ತಕ್ಕಂಥ ಅಂಗನವಾಡಿ ಗುರುಮಾತರಾಗಿರ್ತಕ್ಕಂಥ ಶ್ರೀಮತಿ ಮಹಾದೇವಿ ಹಸಿಮತಿಯವರು, ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನೆಚ್ಚಿನ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ನೇಮೇಶ್ ಯರಗುಪ್ಪಿ ಗುರುಗಳೇ, ನಮ್ಮ ಪ್ರೀತಿಯ ಮುದ್ದು ಮಕ್ಕಳು, ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಇವತ್ತ 5ನೇ ತರಗತಿ ಪಾಸಾಗಿ ಮಕ್ಕಳು ಮುಂದಿನ ಒಂದು ಭವಿಷ್ಯಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೆ. ಆ ಒಂದು ಕಾರ್ಯದಲ್ಲಿ ತಾಯಿ ಸರಸ್ವತಿ ಮಾತೆ ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನ, ಒಳ್ಳೆ ವಿದ್ಯಾಬುದ್ಧಿ
ವಿದ್ಯೆಯನ್ನ ನಮಗೆ ದಯಪಾಲಿಸಲಿ ಅಂತಕ್ಕಂಥ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಮಹಾ ಸರಸ್ವತಿ ಮಾತಾಯಿ ಸರಸ್ವತಿ ಮಾತೆಯನ್ನು ಕೂಡ ಪೂಜೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಮಕ್ಕಳೇ, ನೀವು ಇವತ್ತು ಅರ್ಥ ಮಾಡ್ಕೋಬೇಕು, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಸಾಧಿಸುವ ಛಲ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಎಂಥ ಒಂದು ಗುರಿಯನ್ನು ಮುಟ್ಟಲು ಸಾಧ್ಯ ಅಂತಕ್ಕಂಥ ಮಹಾತ್ಮ ಗಾಂಧೀಜಿಯವರು ನಮಗಾಗಿ ಒಂದು ಸಂದೇಶವನ್ನು ನಮಗೆ ನೀಡಿದ್ದಾರೆ. ಇವತ್ತ ವ್ಯಕ್ತಿ ಮನಸ್ಸು ಮಾಡಿದರೆ ನಾವೇನೆಲ್ಲ ಸಾಧಿಸಬಹುದು ಅಂತಕ್ಕಂಥದ್ದನ್ನ ಇವತ್ತ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವತ್ತ ನಿಮ್ಗೆಲ್ಲರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಇವ್ರ ಪರಿಚಯಕ್ಕಿಂತ ಮೊದಲು ನನಗೆ ಇವ್ರ ತಂದೆಯವರ ಪರಿಚಯ. ನಾನು ಬೆಳ್ಳಟ್ಟಿ ಶಾಲೆಯೊಳಗೆ ಇದ್ದಾಗ ಅವ್ರ ತಂದೆಯವರು ಮಾಚೇನಹಳ್ಳಿ ಶಾಲೆಗೆ ಹೆಡ್ ಮಾಸ್ಟರ್ ಇದ್ರು. ಅವ್ರು ಏನ್ ಮಾಡ್ತದಪ್ಪ ಅಂತಂದ್ರೆ, ಈಗ ನಮ್ಗೆಲ್ಲ ಬೈಕ್ ಅದಾವ, ಬಸ್ ಅದಾವ, ಕಾರ್ ಅದಾವ, ಎಲ್ಲ ಅದಾವ. ಆದ್ರೆ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಒಂದೇ ಒಂದು ಸೈಕಲ್. ಅವ್ರ ಸರ್ ಇನ್ನೂ ಹೇಳ್ತಿರ್ತಾರೆ, ಇಲ್ರಿ ನಮ್ಮ ಅಪ್ಪಾಜಿ ಇನ್ನೂ ಆ ಸೈಕಲ್ ತೆಗೆದಿಟ್ಟಾರ ಅಂತೇಳಿ. ಎಂತ ಶ್ರಮಜೀವಿಗಳು ಅವ್ರ ತಂದೆಯವರು ಅಂತ ಕೇಳಿದ್ರೆ, ಮಾಚೇನಹಳ್ಳಿಯಿಂದ ನಡ್ಕಂತ ಹೋಗ ಬರಂಗಿಲ್ಲ, ಅಂತಾರಷ್ಟೇ ಅದು ಬೆಳಟ್ಟಿ. ಅಂತದ್ರೊಳಗೆ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಸುಬ್ರಹಳ್ಳಿಯಿಂದ ಮಾಚೇನಹಳ್ಳಿಗೆ ಹೋಗಿ ಸಾಲಿ ಕಲಿಸಿ ಅಲ್ಲಿಂದ ಮುಗಿಸ್ಕೊಂಡು ಸಾಲಿ ಕಾಗದ ಪತ್ರ ಕೊಡಕಂತೇಳಿ. ಅವಾಗ ಯಾವ ಫೋನ್ ಇರ್ಲಿಲ್ಲ, ಏನಿರ್ಲಿಲ್ಲ. ಇವತ್ತೆಲ್ಲ ನಾವೇನ್ ಮಾಡ್ತೀವಿ, ಫೋನ್ಯಾಗ ಬರೀ ಮಾತಾಡಿದ್ರೆ ಸಾಕು, ಅದು ಪ್ರಿಂಟ್ ಆಗುತ್ತಾ, ಅದನ್ನ ಏನ್ ಮಾಡ್ತೀವಿ, ಇನ್ನೊಬ್ರಿಗೆ ಕಳಿಸ್ಬಿಡ್ತೀವಿ. ಬಹಳ ಹಂಗರಿ ಇವತ್ತು. ಬಟ್ ಅವತ್ತಿನ ಕಾಲದೊಳಗೆ ಅವ್ರ ತಂದೆಯವರು ನೌಕರಿ ಮಾಡಂತ ಕಾಲದೊಳಗೆ ಎಷ್ಟು ಕಠಿಣ ಇತ್ತು ಅಂತಂದ್ರೆ, ರಸ್ತೆಗಳೇ ಇರ್ಲಿಲ್ಲ ಗ್ರಾಮಕ್ಕೆ. ಅಂತ ಮೂಲಿಕಟ್ಟೂರು ಮಾಚೇನಹಳ್ಳಿಯಿಂದ ಸೈಕಲ್ ತೊಳ್ಕೊಂಡು ಬೆಳ್ಳಟ್ಟಿಗೆ ಒಂದು ಮಾಹಿತಿ ಕೊಟ್ಟು ಮತ್ತೆ ಸೈಕಲ್ ತಗೊಂಡು ಸುಮ್ಮನೆ ಹೋಗ್ತಾ ಇದ್ರು. ಬಹಳ ಶ್ರಮಜೀವಿಗಳು, ಶಿಸ್ತಿನ ಸಿಪಾಯಿ ಅವರು ಇವ್ರ ತಂದೆಯವರು. ಅದೇ ಗುಣಗಳು ಅಚ್ಚುಕಟ್ಟಾಗಿ ಏನಾಗಿವಪ್ಪ ಅಂತಂದ್ರೆ ನಮ್ಮ ಜಗಲಿ ಸರಿಗೆ ಬಂದವ. ಬಹಳ ಪ್ರೀತಿ ಅವರಿಗೆ ನಾನು ಕಂಡ್ರೆ. ಅವರು, ನಾನು ದೇವಳಕ್ಕೆ ಹೋದಾಗ 2001 ಬಸ್ಸಿನ ತೊಂದರೆಯಾಗಿ ನಾನೊಂದು ಬೈಕ್ ತಗೊಂಡಿದ್ದೆ. ನನ್ನ ಕಲರ್ ಅಂತದ ಬೈಕ್ ತಗೊಂಡ್ರು ಅವರು. ನೋಡ್ರಿ ಎಷ್ಟು ನನ್ನ ಪ್ರೀತಿ ಅವ್ರಿಗೆ ಅಂತಂದ್ರೆ, ನನ್ನ ಕಲರ್ ನಂತದ್ದ ಏನಪ್ಪಾ ಅಂತಂದ್ರೆ ಬೈಕ್ ತಗೊಂಡ್ರಿ ಅವ್ರು. ಹೇಳಿದ್ರು, ಇಲ್ರಿ ಸರ್ ನಾನು ಅಂದ್ರೆ ಏನು ಯಾವ ಜನ್ಮದ ಋಣಾನು ಬಂಧನ ಗೊತ್ತಿಲ್ಲ, ಅದಕ್ಕೆ ಹೇಳಿ ನಾನು ಋಣಾನು ಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂತ ಹೇಳಿ. ಎಲ್ಲರ ಬಗ್ಗೆ ಮೂಡೋದಿಲ್ಲ ಅದು. ಋಣ ಇದ್ರನ್ನ ಆ ಒಂದು ಭಾವನೆಯ ಬಂಧಗಳು ಬರ್ತಾವ. ಯಾವ ಜನ್ಮದಾಗ ಅವರು ನಾವು ಅವರು ಅಣ್ಣ ತಮ್ಮ ಆಗಿದ್ವಿ ಗೊತ್ತಿಲ್ಲ. ಇವತ್ತು ನಾವು ಗುರುಗಳಾಗಿ ಅವರು ಗುರುಗಳಾಗಿ ಕರೆ, ಆದ್ರೆ ಯಾವುದೋ ಒಂದು ಜನ್ಮದೊಳಗೆ ನಾವು ಅವ್ರು ಏನಾಗಿರ್ಬೇಕು ಅಂತಂದ್ರೆ ಅಣ್ಣ ತಮ್ಮಂದಿರ ಆಗಿರ್ಬೇಕು. ಅಂದಾಗನೇ ಈ ಜನ್ಮದೊಳಗೆ ಏನಾಗುತ್ತೆ ಅಂದ್ರೆ ಸಹಜವಾಗಿ ಅವ್ರ ಬಗ್ಗೆ ನನಗೆ ಪ್ರೀತಿ ಬರುತ್ತೆ, ನನ್ನ ಬಗ್ಗೆ ಅವ್ರಿಗೆ ಗೌರವ ಬರುತ್ತೆ. ಕಾರಣ ಏನಂದ್ರೆ ಇದೆ, ಹಾಳತ್ತ ಅವ್ರಿಗೆ ಬಗ್ಗೆ ಎಷ್ಟು ಹೇಳಿದ್ರು ನಾ ಕಡಿಮೆನ. ಅವ್ರಿಗೆ ಏನು ಅಂತಂದ್ರೆ, ಅವ್ರಿಗೆ ಏನು ಪ್ರತಿಯೊಂದು ಶಿಸ್ತಿನಿಂದ ಮಾಡ್ತಕ್ಕಂಥದ್ದು. ನೋಡ್ರಿ, ಇದು ಬಹಳ ಶಾಲೆಯೊಳಗೆ ನಡೆಯಂಗೇ ಇಲ್ಲ. 5ನೇ ತಮ್ಮ ಮಕ್ಕಳು ಅಂತಂದ್ರೆ ಎಲ್ಲಿ ಬೀಳ್ಕೊಡೋ ಸಮಾರಂಭಗಳು ಅಂತಾರ. ನನಗೆ ಆಶ್ಚರ್ಯನ ಅಂತಿವ್ರಿ. ಯಾಕಂದ್ರೆ ಇವ್ರಿಗೆ ಅವ್ರ ಸ್ವಭಾವ ಗೊತ್ತೈತೆ ನನಗೆ. ಬಹಳಷ್ಟು ವರ್ಷಗಳ ಕಾಲ ನಾವು ಅವರು ಕೂಡಿ ಕೆಲಸ ಮಾಡೀವಿ. ಪ್ರತಿಯೊಂದು ಅಚ್ಚುಕಟ್ಟತನ ಅವ್ರು ಏನೇ ಮಾಡ್ಲಿ, ನಾನು ರಂತೂರ್ ಶಾಲೆಯೊಳಗೆ ಇದ್ದಾಗ ನಾನು ಅವ್ರಿಗೆ ತುಂಬಾ ಚಪ್ಪರಿಸ್ತಿದ್ದೆ. ನಾಳೆ ನೀವು ಮಾಡಬೇಕಿತ್ತ ಅಂತೇಳಿ. ಹಾಗೆಲ್ಲ ಹೇಳಿದ್ರು ಅವ್ರು. ಒಂದು ತಾಸು ಏನ್ ಮಾಡಿದ್ರಪ್ಪ, ಸ್ವಾಮಿ ವಿವೇಕಾನಂದರ ಭಾಷಣ ಮಾಡಾಕತ್ತಿದ್ರೆ 1 ತಾಸಿನ ಮ್ಯಾಗ ಉಪನ್ಯಾಸ ಮಾಡಿದ್ರು ಅವ್ರು. ಈಗ ನಾವು ನೀವು ಹೆಂಗ್ ಕುತ್ಕೊಂಡು ಕೇಳಾಕತ್ತಿರಲ್ಲ, ಹಿಂಗ ಏನಪ್ಪಾ ಅಂದ್ರೆ ಸುಮಾರು 230-40 ಹುಡುಗರು ನಾವೆಲ್ಲಾ ಶಿಕ್ಷಕರು